ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಮಹಾಭಾರತದಿಂದ ಒಂದು ಶ್ಲೋಕವನ್ನು ನೋಡೋಣ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ, ಕೇನಾಪಿ ದೈವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಹೋದವಾಗ ಕೌರವನ ಸಭೆಯಲ್ಲಿ ಕೌರವ ಹೇಳುವಂಥ ಮಾತು ಇದು. ಶ್ರೀಕೃಷ್ಣ ಸಂಧಾನವನ್ನು ಮುಗಿಸಿ ಬರಬೇಕಾದ್ರೆ ಈ ಮಾತನ್ನು ಕೌರವ ಹೇಳ್ತಾನೆ ಶ್ರೀಕೃಷ್ಣನಿಗೆ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಹೇಳ್ತಾನೆ ಕೌರವ. ಕೌರವನಿಗೆ ಧರ್ಮ ಅಧರ್ಮಗಳ ಜ್ಞಾನ ಇದೆ, ಚೆನ್ನಾಗಿದೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಿದೆ. ನೋಡಿ, ಕೌರವ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಅರ್ಧ ರಾಜ್ಯವನ್ನು ಕೊಡೋದು ಬೇಡ, 5 ಗ್ರಾಮವನ್ನಾದರೂ ಕೊಡು ಪಾಂಡವರಿಗೆ. 5 ರಾಜ್ಯವ ಬೇಡ, 5 ಗ್ರಾಮವನ್ನಾದರೂ ಕೊಡು. ಅರ್ಧ ರಾಜ್ಯ ಬೇಡ, 5 ಗ್ರಾಮವನ್ನಾದರೂ ಕೊಡು ಅಂತ ಕೇಳಿದವಾಗ ಸೂಜಿ ಮೊನೆಯಷ್ಟು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಕೌರವ. ಸೂಜಿಯ ತುದಿ ಊರಿದವಾಗ ಎಷ್ಟು ಜಾಗ ಬರುತ್ತೋ ಅಷ್ಟು ಜಾಗವನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು, ಅವರಿಗೆ ಬದುಕಲಿಕ್ಕೆ ಅಷ್ಟಾದರೂ ಅವಕಾಶ ಮಾಡಿಕೊಡು. ನಿನ್ನನ್ನು ನಾನು ಸಂಹಾರ ಮಾಡಿಸೋದಿಲ್ಲ ಅವರ ಕೈಯಲ್ಲಿ, ಇಲ್ಲ ಅಂದರೆ ನಾನು ನಿನ್ನನ್ನು ಸಂಹಾರ ಮಾಡಿಸ್ತೇನೆ ಅವರ ಕೈಯಲ್ಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆವಾಗ ಹೇಳ್ತಾನೆ ಇದನ್ನ ಕೌರವ ಹೇಳ್ತಾನೆ, ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ. ಇದೇ ರೀತಿ ಧರ್ಮ ನನಗೆ ಗೊತ್ತಿದೆ, ಆದರೆ ನನಗೆ ಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಆಗ್ತಾ ಇಲ್ಲ, ನಡೆಯಲಿಕ್ಕೆ ಮನಸ್ಸಿಲ್ಲ, ನಾನು ನಡೆಯೋದಿಲ್ಲ. ನನಗೆ ಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರಣೆ ಸಿಗ್ತಾ ಇಲ್ಲ. ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ, ಅಧರ್ಮ ಮಾರ್ಗದಲ್ಲಿ ನನಗೆ ನಡಿಬೇಕು ಅಂತ ಮನಸ್ಸಾಗ್ತಾ ಇದೆ. ಅಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ನನಗೆ ಪ್ರೇರಣೆ ಸಿಗ್ತಾ ಇದೆ. ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ, ನಾನು ಬಿಡೋದಿಲ್ಲ ಇದನ್ನ, ಅಧರ್ಮ ಮಾರ್ಗವನ್ನು ಬಿಡೋದಿಲ್ಲ. ನಾನು ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ಲ. ನನಗೆ ಧರ್ಮ ಅಧರ್ಮ ಯಾವುದು ಅಂತ ಗೊತ್ತಿದೆ ಚೆನ್ನಾಗಿ, ಆದರೂ ಸಹಿತ ನಾನು ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ಲ, ಅಧರ್ಮ ಮಾರ್ಗದಲ್ಲಿಯೇ ನಾನು ನಡೆಯೋದು ಅಂತ ಕೌರವ ಹೇಳ್ತಾನೆ. ಕೇನಾಪಿ ದೈವೇನ, ನನ್ನ ಹೃದಯದಲ್ಲಿ ಯಾವುದು ದೈವ ಅನ್ನುವಂಥದ್ದಿದೆಯೋ ಆ ದೈವ ನನಗೆ ಏನು ಪ್ರೇರೇಪಣೆಯನ್ನು ಮಾಡ್ತಾ ಇದೆಯೋ ಅದನ್ನೇ ಮಾಡ್ತೇನೆ ಕೌರವ. ಅಂದರೆ ಅರ್ಥಾತ್ ಕೌರವನ ಒಂದು ಕರ್ಮ ಅನ್ನುವಂಥದ್ದು ಅವನಿಗೆ ಅದನ್ನೇ ಸೂಚಿಸುತ್ತೆ. ಅವನ ಕರ್ಮದ ಫಲದ ಮೇಲೆ ಅವನು ಪಾಪ ಪುಣ್ಯಗಳನ್ನು ಮಾಡುವಂತಹದ್ದು. ಅವನ ಕೈಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಅಂದರೆ ಅವನು ಒಳ್ಳೆ ಕರ್ಮವನ್ನು ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಅವನು ಒಳ್ಳೆ ಕರ್ಮವನ್ನು ಅಂದರೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ, ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ. ಮಣ್ಣಿಗೋಸ್ಕರ ಬಡದಾಡಿ ಕೌರವ ಹತನಾದ, ಹೆಣ್ಣಿಗೋಸ್ಕರ ಬಡಿದಾಡಿ ರಾವಣ ಹತನಾದ. ಅಂದ್ರೆ ಇಲ್ಲಿ ರಾವಣನಿಗೂ ಸಹಿತ ಎಲ್ಲ ಜ್ಞಾನ ಇತ್ತು. ರಾವಣನಿಗೂ ಸಹಿತ 4 ಚತುರ್ವೇದ ಅಧ್ಯಾಯಿ ಆಗಿದ್ದ. ಅವನು ಚತುರ್ವೇದವನ್ನು ಅಧ್ಯಯನ ಮಾಡಿದ್ದ, ಮಹಾಬ್ರಾಹ್ಮಣನಾಗಿದ್ದ. ಅಂಥವನಿಗೆ ಎಲ್ಲ ಜ್ಞಾನ ಇತ್ತು, ಶಿವಭಕ್ತನಾಗಿದ್ದ, ಎಲ್ಲ ಜ್ಞಾನ ಇತ್ತು. ಆದರೂ ಸಹಿತ ಅಧರ್ಮ ಮಾರ್ಗವನ್ನು ತುಳಿತಾನೆ ರಾವಣ. ಯಾಕೆ ಅಂದರೆ
ಅವನಲ್ಲಿರುವಂತಹ ದೈವ ಅದನ್ನು ಪ್ರೇರೇಪಿಸುತ್ತೆ. ಅಂದರೆ ಅವನ ಮಾಡಿರುವಂತಹ ಕರ್ಮದ ಫಲದ ಮೇಲೆ ಅದನ್ನು ಪ್ರೇರೇಪಿಸುತ್ತೆ. ಅದು ರಾವಣನಿಗೆ ಆ ರೀತಿಯಲ್ಲಿ ಪ್ರೇರೇಪಿಸ್ತು, ಕೌರವನಿಗೆ ಈ ರೀತಿಯಲ್ಲಿ ಪ್ರೇರೇಪಿಸ್ತು. ಇಬ್ರು ಸಹಿತ ಹತರಾಗ್ತಾರೆ. ಯಾಕೆ ಅಂದರೆ ಕೌರವನು ಹೇಳ್ತಾನೆ, ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೇನೆ ನಾನು. ಧರ್ಮವನ್ನು ನೋಡೋದಿಲ್ಲ ನಾನು. ನನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡೋದು ನಾನು ಅಷ್ಟೇ. ನೋಡಿ ಹೇಗಿದೆ ಅಂದರೆ ಅವನ ಪಾಪದ ಕೊಡ ತುಂಬಬೇಕಾಗಿತ್ತು ಅಲ್ಲಿ. ನೋಡಿ ಇದು ಅದ್ಭುತವಾಗಿದೆ. ಧರ್ಮರಾಯ ಶರೀರವಾಗಿ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಕೌರವ ಇರ್ತಾನೆ. ಸ್ವರ್ಗದಲ್ಲಿ ಕೌರವ ಇರ್ತಾನೆ. ಏನಿದು ಅಂತ ಅನ್ಕೊಳ್ತಾನೆ. ಸ್ವರ್ಗದಲ್ಲಿದ್ದಾರಲ್ಲ, ಧರ್ಮರಾಯನಿಗೆ ನರಕದ ಬಾಗಿಲು ತೋರಿಸ್ತಾರೆ. ನೋಡಿ ಇದೇನಿದು, ಕೌರವನಿಗೆ ಸ್ವರ್ಗ, ಧರ್ಮರಾಯನಿಗೆ ನರಕ. ಆ ರೀತಿಯಲ್ಲಿ ಅದಕ್ಕೋಸ್ಕರವಾಗಿ ಅಂಥ ಒಂದು ಈ ರೀತಿಯಲ್ಲಿ ಎಲ್ಲ ಇರುತ್ತೆ. ಆ ರೀತಿ ಆಮೇಲೆ ಮುಂದೆ ಏನೇನೋ ಆಗತ್ತೆ. ಈ ಶ್ಲೋಕವನ್ನು ನೋಡೋಣ. ಈ ಶ್ಲೋಕದ ಅರ್ಥ ಮಾತ್ರ ತಿಳ್ಕೊಳ್ಳೋಣ. ಯಾಕೆಂದ್ರೆ ಕೇಳುಗರಿಗೂ ಸಹಿತ ಎಲ್ಲವನ್ನು ಹೇಳ್ತಾರಪ್ಪ ಇವರು ಅನಿಸ್ಬಾರ್ದು. ಆ ರೀತಿಯಲ್ಲಿ ನಮ್ಮ ಸಮಾಜದಲ್ಲೂ ಸಹಿತ ತುಂಬಿಕೊಂಡಿದ್ದಾವೆ. ಆ ರೀತಿಯಲ್ಲಿ ಕೌರವನ ರೀತಿಯಲ್ಲಿರೋರು ಎಲ್ಲ ಗೊತ್ತಿರುತ್ತೆ ಅವರಿಗೆ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಲ್ಲ ಗೊತ್ತಿರುತ್ತೆ. ಆದರೆ ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾರೆ ಅವರು. ನೀವು ತುಂಬ ಜನರು ನೋಡಿರ್ಬೋದು. ಎಲ್ಲ ಗೊತ್ತಿರುತ್ತೆ ಅವರಿಗೆ, ಯಾವುದು ಗೊತ್ತಿಲ್ಲ ಅನ್ನೋದಿಲ್ಲ. ಅವರು ಮಾಡೋದೆಲ್ಲ ಕೆಟ್ಟ ಕೆಲಸನೇ. ಯಾಕೆ ಹೇಳಿ, ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚ ಮೇ ನಿವೃತ್ತಿ. ಅಂದ್ರೆ ಅವರು ಮಾಡೋದಿಲ್ಲ, ಗೊತ್ತಿದೆ. ಅಂದ್ರೆ ಅಲ್ಲಿ ಒಳಗಡೆ ಕರ್ಮದ ಫಲ ಅವರನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆ ರೀತಿಯಲ್ಲಿ ನಾವು ನಮ್ಮ ಕರ್ಮದ ಫಲದ ಪ್ರಕಾರವಾಗಿ ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತೇವೆ. ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೂ ಯೋಗ ಬೇಕು. ದೇವರ ದರ್ಶನಗಳನ್ನು, ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ರೆ ಯೋಗ ಬೇಕು. ದೇವರ ಸೇವೆಯನ್ನು ಮಾಡಲಿಕ್ಕೂ ನಮ್ಗೆ ಯೋಗ ಬೇಕು. ಇಲ್ಲ ಅಂದರೆ ಆಗೋದಿಲ್ಲ. ನಮ್ಮ ಕರ್ಮದ ಫಲದ ಮೇಲೆ ಅವೆಲ್ಲ ಆಗೋದು. ನಮಗೆ ಮನಸ್ಸೇ ಬರೋದಿಲ್ಲ, ನಾವು ಮಾಡೋದಿಲ್ಲ. ದೇವರ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಗೊತ್ತಿದೆ, ಆದರೂ ಒಳ್ಳೇದಾಗತ್ತೆ ಅಂತ ಆದರೂ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಮಾಡೋದು ಇಲ್ಲ. ಆ ರೀತಿಯಲ್ಲಿ ಆಗತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಇದನ್ನು ನಾವು ಮಹಾಭಾರತದ ಈ ಶ್ಲೋಕದಲ್ಲಿ ತಿಳ್ಕೊಂಡ್ವಿ ಅಲ್ಲ. ಎಲ್ರಿಗೂ ನಮಸ್ಕಾರ.